ನಮಸ್ಕಾರ. ನೀವು ನೋಡಿರ್ಬೋದು, ಕೆಲವು ವ್ಯಕ್ತಿಗಳು ತುಂಬಾ ಸಹನಶೀಲರಾಗಿರ್ತಾರೆ, ತಾಳ್ಮೆಯ ಮೂರ್ತಿಗಳಾಗಿರ್ತಾರೆ, ಎಲ್ಲ ಕಷ್ಟ ನಷ್ಟಗಳನ್ನ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಅಂತ ವ್ಯಕ್ತಿಗಳನ್ನ ಕಳೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ಅಂತ ವ್ಯಕ್ತಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ಏಕೆಂದರೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ನಿಮ್ಮ ಮುಂದೆ. ಶಿವಪುರಾಣದಲ್ಲಿ ಶಿವ ಮತ್ತು ಸತಿಯ ಕಥೆ ನೀವು ಕೇಳಿರಬಹುದು. ಅಲ್ಲಿ ಶಿವ ಸತಿದೇವಿಯನ್ನ ಮನಸಾರೆ ಪ್ರೀತಿಸಿ ಮದ್ವೆ ಹಾಕ್ತಾನೆ. ಸತಿದೇವಿಯ ತಂದೆಯಾದ ದಕ್ಷನಿಗೆ ತನ್ನ ಮಗಳನ್ನ ಶಿವನಿಗೆ ಕೊಡೋದಕ್ಕೆ ಇಷ್ಟವೇ ಇರೋದಿಲ್ಲ. ಆತ ಶಿವನನ್ನ ನಿಷ್ಪ್ರಯೋಜಕ, ಯಾವುದೇ ಒಂದು ಆಡಂಬರದ ಜೀವನ ಮಾಡದೇ ಇರುವಂತಹ ಇಂತಹ ವ್ಯಕ್ತಿಗೆ ನಾನು ಹೇಗೆ ಮಗಳನ್ನ ಕೊಡೋದು ಅನ್ನೋ ಒಂದು ಧೋರಣೆ ಆತನಲ್ಲಿ ಇರುತ್ತೆ. ಆದ್ರೂ ಕೂಡ ಶಿವ ಮಾವನಿಗೆ ಗೌರವನ ಕೊಟ್ಕೊಂಡೇ ಬರ್ತಾನೆ. ಅವನು ಯಾವತ್ತೂ ಕೂಡ ಮಾವನಿಗೆ ತದ್ವಿರುದ್ಧವಾಗಿ ಯಾವುದೇ ಮಾತುಗಳನ್ನ ಆಡೋದಿಲ್ಲ. ಹೀಗೆ ಒಂದು ಸಾರಿ ದೇವಲೋಕದಲ್ಲಿ ಸಭೆ ಸಮಾರಂಭ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ದಕ್ಷ ಆ ಸಭೆಗೆ ಹಾಜರಾದಾಗ ಶ್ರೀಮನ್ ನಾರಾಯಣ, ಬ್ರಹ್ಮದೇವ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆತನಿಗೆ ಗೌರವವನ್ನ ಕೊಡ್ತಾರೆ. ಅಲ್ಲಿದ್ದಂತಹ ಶಿವ ಎದ್ದು ನಿಂತು ದಕ್ಷನಿಗೆ ನಮಸ್ಕಾರ ಮಾಡೋದೇ ಇಲ್ಲ. ಆಗ ದಕ್ಷ ಆತುರದ ನಿರ್ಧಾರದಿಂದ ತೀರ್ಮಾನ ಮಾಡಿಯೇ ಬಿಡ್ತಾನೆ, ಓಹೋ, ನನ್ನ ಅಳಿಯನಿಗೆ ತುಂಬಾ ದುರಹಂಕಾರ, ಮಗಳನ್ನ ಕೊಟ್ಟಿದ್ದೀನಿ ಅನ್ನೋ ಸಾಮಾನ್ಯ ಪ್ರಜ್ಞೆ ಕೂಡ ಈತನಿಗಿಲ್ಲ, ಎಷ್ಟು ದವಲತ್ತು, ಅಳಿಯ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ, ಇಂತಹ ವ್ಯಕ್ತಿಗೆ ನನ್ನ ಮಗಳನ್ನ ಕೊಟ್ಬಿಟ್ನಾ, ಎಷ್ಟು ದುರಹಂಕಾರ, ಇವನ ದುರಹಂಕಾರವನ್ನ ಇಳಿಸಲೇಬೇಕು, ಇವನ ಕೊಬ್ಬನ್ನ ಕರಗಿಸ್ಬೇಕು ಅಂತ ತೀರ್ಮಾನ ಮಾಡಿಯೇ ಬಿಡ್ತಾನೆ. ಯಾವ ವಿವೇಚನೆ ಕೂಡ ಮಾಡೋದೇ ಇಲ್ಲ. ನಮ್ಮ ಶಿವನೋ ಸಹನಾಮೂರ್ತಿ, ತಾಳ್ಮೆಯ ವ್ಯಕ್ತಿತ್ವ. ರೌದ್ರಾವತಾರ ಮಾಡಬೇಕು ಅಂದ್ರೆ ತುಂಬಾ ಘಟನೆಗಳು ನಡಿಬೇಕು, ಅವನ ಕೋಪ ವಿಪರೀತಕ್ಕೆ ಏರಬೇಕು. ಅಂತಹ ತಾಳ್ಮೆಯ ಮೂರ್ತಿಯನ್ನ ಪರೀಕ್ಷೆಗಿಟ್ಟೇ ಬಿಡ್ತಾನೆ ದಕ್ಷ. ಹಾಗಾಗಿ ಒಂದು ಸಾರಿ ಯಜ್ಞವನ್ನ ಮಾಡಬೇಕು, ದೇವತೆಗಳನ್ನು ಎಲ್ಲರನ್ನ ಆಹ್ವಾನ ಮಾಡಬೇಕು, ನನ್ನ ಶ್ರೀಮಂತಿಕೆಯ ಪ್ರದರ್ಶನ ಮಾಡಬೇಕು, ಅಲ್ಲಿ ಶಿವನಿಗೆ ಅವಮಾನ ಮಾಡಬೇಕು ಅಂತಲೇ ಕೂಡ ಆ ಯಜ್ಞಕೂಟವನ್ನ ಏರ್ಪಾಡು ಮಾಡ್ತಾನೆ. ಸತಿದೇವಿಗೆ ಈ ವಿಷಯ ತಿಳಿಯುತ್ತೆ. ತನ್ನ ತಂದೆ ದೊಡ್ಡ ಶ್ರೀಮಂತ, ಎಲ್ಲರನ್ನ ಕರೆದು ಶ್ರೀಮಂತಿಕೆ ಪ್ರದರ್ಶನ ಮಾಡ್ತಾ ಇದ್ದಾನೆ, ಯಜ್ಞಕೂಟವನ್ನ ಏರ್ಪಡಿಸಿದ್ದಾನೆ, ಅಲ್ಲಿ ನಾನು ಹಾಜರಿರಬೇಕು, ಯಾಕೆಂದರೆ ನಾನು ಅವನ ಮಗಳಲ್ವಾ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಕಲ್ಪನೆ ರೀ. ಅವರು ಎಷ್ಟು ಅವಮಾನಿಸಿದ್ರೂ ಕೂಡ ಪ್ರತಿಯೊಬ್ಬ ಮಗಳಿಗೂ ಒಂದು ಆಸೆ ಇರುತ್ತೆ, ನನ್ನ ತವರು ಮನೆಯವರು ನನ್ನನ್ನು ಕರಿಬೇಕು, ನಾನು ಅಲ್ಲಿಗೆ ಹೋಗಬೇಕು, ನನ್ನ ಉಪಸ್ಥಿತಿ ಎದ್ದು ಕಾಣಬೇಕು ಅನ್ನೋ ಆಸೆ ಸರ್ವೇ ಸಾಮಾನ್ಯ. ದೇವತೆಯಾದ ಸತಿದೇವಿನೂ ಕೂಡ ಇದು ಬಿಟ್ಟಿಲ್ಲ ರೀ. ಹಾಗಾಗಿ ಅತ್ಯಂತ ಸಡಗರದಿಂದ ಸತಿದೇವಿ ಶಿವನ ಮಾತನ್ನ ಅಲ್ಲೆಗೆಳೆದು ಅಲ್ಲಿಗೆ ಹೋಗ್ಬೇಡ, ನಿನ್ನ ತಂದೆ ಅವಮಾನಿಸ್ಬೇಕು ಅಂತಾನೆ ಈ ಯಜ್ಞಕೂಟವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೂ ಕೂಡ ಎಲ್ಲ ಮಾತುಗಳನ್ನ ಬದಿಗೊತ್ತಿ ತನ್ನ ತಂದೆಯ ಯಜ್ಞಕೂಟಕ್ಕೆ ಬಂದೇ ಬಿಡ್ತಾಳೆ. ಅಲ್ಲಿ ಯಾವ ರೀತಿ ಬೇಕು ತನ್ನ ಮನಸ್ಸೋ ಇಚ್ಛೆ ಶಿವನನ್ನ ನಿಂದಿಸ್ತಾನೆ ದಕ್ಷ. ಎಲ್ಲ ದೇವರುಗಳು ದಕ್ಷನಿಗೆ ಎದರಿ ಸತಿಯನ್ನ ಮಾತನಾಡಿಸೋದಕ್ಕೆ ಹೋಗೋದೇ ಇಲ್ಲ. ಎಲ್ಲ ರೀತಿಯ ಅವಮಾನಗಳನ್ನ ಸಹಿಸಿಕೊಂಡ ಸತಿದೇವಿ ಕೋಪೋದ್ರಿಕ್ತಳಾಗಿ ತಂದೆಯನ್ನ ಕೇಳ್ತಾಳೆ, ಎಂತ ಕರ್ತವ್ಯವನ್ನ ನೀನು ಮಾಡ್ತಾ ಇದೀಯಾ? ಒಬ್ಬ ಮಾವನಾಗಿ ಅಳಿಯನಿಗೆ ಕೊಡಬೇಕಾದಂತ ಕನಿಷ್ಠ ಮರ್ಯಾದೆಯನ್ನು ಕೊಡ್ತಾ ಇಲ್ವಲ್ಲ ಅಪ್ಪ ಅಂತ ಹೇಳಿ, ನೀನು ಕೊಟ್ಟ ದೇಹ, ನಿನ್ನ ಭಿಕ್ಷೆ, ಈ ದೇಹ ನನಗೆ ಬೇಕಾಗಿಲ್ಲ, ನನ್ನ ಗಂಡ ನನ್ನ ಅವಮಾನಿಸದೆ ಈ ಜಾಗದಲ್ಲಿ ನಾನು ಇರೋದು ಬೇಡ, ನಿನ್ನ ಮಗಳಾಗಿ ನಾನು ಪರಿಗಣನೆ ಆಗೋದೇ ಬೇಡ ಅಂತ ತುಂಬ ಮನಸ್ಸಿಗೆ ನೋವನ್ನ ಅನುಭವಿಸಿ ಆ ಯಜ್ಞಕುಂಡದಲ್ಲಿ ಹಾರಿಬಿಡ್ತಾಳೆ. ತನ್ನ ದೇಹವನ್ನ ತ್ಯಾಗ ಮಾಡುತ್ತಾಳೆ. ದಕ್ಷ ಕೊಟ್ಟ ಈ ದೇಹ ಬೇಡ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಬಿಡ್ತಾಳೆ. ನೋಡಿ, ಅಲ್ಲಿ ಆದದ್ದು ಒಂದೇ ಒಂದು ವಿಷಯ, ಶಿವ ದಕ್ಷನಿಗೆ ಮರ್ಯಾದೆ ಕೊಡಲಿಲ್ಲ ಅಂತ. ಯಾಕೆ ಆ ವ್ಯಕ್ತಿ ಮರ್ಯಾದೆ ಕೊಡಲಿಲ್ಲ, ಯಾಕೆ ಆ ರೀತಿ ಅಗೌರವ ತೋರಿದ ಅನ್ನೋದನ್ನ ದಕ್ಷ ಸಾವಧಾನದಿಂದ ಯೋಚನೆ ಮಾಡಿದ್ರೆ ಇಂತಹ ಅನಾಹುತ ಆಗ್ತಾ ಇರ್ಲಿಲ್ವೇನೋ ಬಹುಶಃ.
ಈ ವಿಷಯ ಶಿವನಿಗೆ ತಿಳಿಯುತ್ತೆ. ಶಿವ ತುಂಬಾ ಕೋಪೋದ್ರಿಕ್ತನಾಗಿ ತನ್ನ ಪ್ರೀತಿಯ ಸತಿಯನ್ನ ಕಳ್ಕೊಂಡಂತ ಶಿವ ಅಲ್ಲಿಗೆ ಬಂದು ದಕ್ಷನ ತಲೆಯನ್ನ ಕತ್ತರಿಸಿ ಮೇಕೆಯ ತಲೆಯನ್ನು ಇಡುತ್ತಾನೆ. ತನ್ನ ಸತಿ ದೇವಿಯ ದೇಹವನ್ನ ನೋಡಿ ತುಂಬಾ ಕೋಪವನ್ನ ತಾಳಿ ವೀರಭದ್ರನಾಗಿ ಮಾರ್ಪಾಡಾಗಿ ಎಲ್ಲವನ್ನ ಧ್ವಂಸ ಮಾಡಿಬಿಡ್ತಾನೆ. ಎಂತಹ ಚಾತುರ್ಯ ನಡೆದೋಗುತ್ತೆ ಅಲ್ವೇನ್ರಿ. ಪ್ರತಿಯೊಬ್ಬರು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಒಂದೇ ಒಂದು ಕಾರಣ ರೀ. ಆ ಸಭೆಯಲ್ಲಿ ಶಿವ ತನ್ನ ಮಾವನಿಗೆ ಗೌರವವನ್ನ ಕೊಡ್ತಾ ಇದ್ದಂತಹ ಶಿವ ತಾಳ್ಮೆಯ ಮೂರ್ತಿ, ಸಹನೆಯ ಮೂರ್ತಿ. ಮಾವ ಎಷ್ಟೇ ನಿಂದಿಸಿದ್ರೂ ಕೂಡ ತನಗೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರು ಅನ್ನೋ ರೂಪದಲ್ಲಿ ನೋಡ್ತಿದ್ದಂತಹ ಶಿವ ಆ ಸಭೆಯಲ್ಲಿ ದಕ್ಷನಿಗೆ ಎದ್ದು ನಿಂತು ನಮಸ್ಕಾರ ಮಾಡೋದಿಲ್ಲ. ಯಾಕೆ? ಅಲ್ಲಿ ಒಂದು ಮಹತ್ವದವಾದ ವಿಷಯ ಇರುತ್ತೆ ರೀ. ಏನಿಲ್ಲ, ನಮ್ಮ ಶಿವ ಲಯಕರ್ತ, ಎಲ್ಲವನ್ನ ನಾಶ ಮಾಡೋ ಅಂಥವನು. ಅಂತ್ಯ ಮೃತ್ಯು ಅಂದರೆ ಅದು ಶಿವ. ಹಾಗಾಗಿ ಶಿವ ಯೋಚನೆ ಮಾಡ್ತಾನೆ, ಎಲ್ಲಿ ಎದ್ದು ನಿಂತು ನಾನು ನಮಸ್ಕಾರ ಮಾಡಿದ್ರೆ ತನ್ನ ಮಾವನ ಆಯುಷ್ಯು ಕ್ಷೀಣಿಸ್ತದೆಯೋ, ಅಂದರೆ ಸಾಮಾನ್ಯವಾಗಿ ಶಿವ ಯಾರಿಗೆ ನಮಸ್ಕಾರ ಮಾಡ್ತಾನೋ ಅವರ ಆಯುಷ್ಯು ಕಡಿಮೆ ಆಗುತ್ತದೆ. ಇದು ಮಹತ್ತರವಾದ ವಿಷಯ. ಹಾಗಾಗಿ ನಾನು ನಮಸ್ಕಾರ ಮಾಡಿದ್ದೇ ಆದ ಪಕ್ಷದಲ್ಲಿ ತನ್ನ ಮಾವನಿಗೆ ಆಯುಷ್ಯು ಕಡಿಮೆ ಆಗುತ್ತೆ ಅನ್ನೋದನ್ನ ಒಂದು ದೊಡ್ಡ ಅಂಶವನ್ನು ಪರಿಗಣಿಸಿ ಅದನ್ನು ಹೇಳೋದಕ್ಕೂ ಹೋಗದೆ ಆ ಸಭೆಯಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾನೆ ಶಿವ. ನನಗೆ ನಮಸ್ಕಾರ ಮಾಡಲಿಲ್ಲ ನೀನು ಅಂತ ಅಷ್ಟು ಸಭೆಯಲ್ಲಿ ಮರ್ಯಾದೆ ತೆಗೆದ್ರೂ ಕೂಡ ಶಿವ ಒಂದು ಮಾತನ್ನು ಕೂಡ ಆಡೋದಿಲ್ಲ. ಎಲ್ಲ ನಿಂದನೆಗಳನ್ನ ತನ್ನ ಒಡಲಿಗೆ ಹಾಕ್ಕೊಂಡು ಮೌನಿಯಾಗಿ ಬಿಡ್ತಾನೆ. ಇದು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ, ಕೆಲವರು ವ್ಯಕ್ತಪಡಿಸೋದಿಲ್ಲ ತಮ್ಮ ನೋವುಗಳನ್ನ. ಜೀವನದಲ್ಲಿ ಬಂದಂತ ಎಲ್ಲ ಕಷ್ಟವನ್ನ ಮೌನವಾಗಿ ಅನುಸರಿಸ್ಕೊಂಡೇ ಹೋಗ್ತಾರೆ. ಯಾಕೆ ಮಾತಾಡಿ, ನೀವು ಕೇಳಿ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಎಷ್ಟೇ ಹೇಳಿದ್ರು, ಎಷ್ಟೇ ಮೋಟಿವೇಟ್ ಮಾಡಿದ್ರು ನನ್ನ ಪ್ರತಿರೋಧ ಎಲ್ಲಿ ಸಂಬಂಧವನ್ನ ಹಾಳು ಮಾಡಿಬಿಡುತ್ತೋ, ಎಲ್ಲಿ ಆಘಾತಕಾರಿ ಒಂದು ಪ್ರಸಂಗವನ್ನ ಸೃಷ್ಟಿ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲೇ ಅವರು ತಮ್ಮ ನೋವುಗಳನ್ನೆಲ್ಲ ನುಂಗ್ತಾ ಹೋಗ್ತಾರೆ. ಅಂತ ವ್ಯಕ್ತಿಗಳನ್ನ ನಾವು ಯಾವಾಗ ಕೆಣಕ್ತೀವಿ, ಯಾವಾಗ ಅವ್ರಿಗೆ ಸಿಟ್ಟು ಬರೆಸ್ತೀವಿ, ಯಾವಾಗ ಅವರ ಸ್ವಾಭಿಮಾನವನ್ನ ಕೆಣಕ್ತಾ ಹೋಗ್ತೀವಿ, ಅವರು ಯಾವಾಗ ಸ್ಫೋಟಿಸ್ತಾರೆ ಅದು ಜ್ವಾಲೆಯಂತಹ ಸಿಟ್ಟಿಗೆ ಕಾರಣ ಆಗ್ಬಿಡುತ್ತೆ. ತುಂಬಾ ಅನಾಹುತಗಳನ್ನ ಸೃಷ್ಟಿ ಮಾಡಿಬಿಡುತ್ತೆ. ನಾನು ನಿಮ್ಮಲ್ಲಿ ಹೇಳೋದು ಒಂದೇನೆ, ಯಾರು ತುಂಬಾ ತಾಳ್ಮೆಯಿಂದ ಅನುಸರಿಸ್ಕೊಂಡು ಹೋಗ್ತಿರೋ ಮತ್ತೆ ಮತ್ತೆ ಅವರಿಗೆ ಪೆಟ್ಟು ಕೊಡೋದಕ್ಕೆ ಹೋಗ್ಬೇಡಿ. ಅವರಂತೆ ಅವರನ್ನ ಬಿಟ್ಟಬಿಡಿ. ಕೆಲವು ಸಂದರ್ಭಗಳು, ಸನ್ನಿವೇಶಗಳು ಒದಗಿ ಬಂದಾಗ ಸೂಕ್ಷ್ಮವಾಗಿ ಕೇಳಿ ನೋಡಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿಯ ವರ್ತನೆ ನಿಮ್ಮದು ಅಂತ. ಆಗ ಎಲ್ಲ ವಿಷಯಕ್ಕೂ ಒಂದು ಪರಿಹಾರ ಅನ್ನೋದು ಸಿಕ್ಬಿಡುತ್ತೆ. ತನ್ನಿಂದ ತಾನೇ ಸಮಸ್ಯೆ ಎಲ್ಲವೂ ನಿವಾರಣೆ ಆಗ್ಬಿಡುತ್ತೆ. ಸಿಚುಯೇಷನ್ ಎಷ್ಟು ಗಾಢವಾಗಿರುತ್ತೆಯೋ ಅದು ತನ್ನಿಂದ ತಾನೇ ತಿಳಿ ಆಗ್ತಾ ಹೋಗ್ಬಿಡುತ್ತೆ ಅಲ್ವೇ. ನಿಮಗೆ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಮೋಟಿವೇಶನ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನಿರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನಮಸ್ಕಾರ.